ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಂಗಳವಾರ ಬೆಳಿಗ್ಗೆ 7:45 ಆಗ್ತಾಯಿದೆ. ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ನುಗ್ಗೆಕಾಯಿ ಎಲ್ಲ ಬಿಡಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಅಂತೇಳಿ ಇಲ್ಲಿ ಅದ್ರ ಸಿಪ್ಪೆ ಎಲ್ಲ ಬಿಡಿಸ್ತಾ ಇದ್ದೀನಿ. ಸಂತೆಯಿಂದ ತೊಗೊಬಂದಿದ್ನಲ್ಲ, ಹಾಗೇ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ನಾನು ಅವತ್ತೇ ಬಿಡಿಸಿ ಕವರಲ್ಲಿ ಹಾಕಿಟ್ಟಿದ್ದೆ, ಚೆನ್ನಾಗಿರ್ತಿತ್ತು. ಇವಾಗ ಏನಾಗುತ್ತೆ ಅಂದರೆ, ಬಿಡ್ಸೋಕ್ಕೆ ಹೋದರೆ ಈ ಥರ ಆಗಿಬಿಡುತ್ತೆ. ಅರ್ಧ ಏನು ಹೇಳ್ತೀವಿ, ಅರ್ಧ ಅಂದರೆ ನೀಟಾಗಿ ಸಿಪ್ಪೆ ಬರಲ್ಲ, ಫುಲ್ ಈ ಥರ ಕಿತ್ಕೊಬಂದ್ಬಿಡುತ್ತೆ. ನೋಡಿ, ಈ ಥರ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ತೆಗಿತಾ ಇದ್ದೀನಿ ಸಿಪ್ಪೆ ಮೇಲೆಲ್ಲ. ಇವಾಗ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ. ಮತ್ತು ತಿಂಡಿ ಯೋಚನೆ ಇನ್ನೂ ಮಾಡಿಲ್ಲ, ಏನು ಮಾಡೋದು ಅಂಥೇಳಿ. ಇನ್ನೂ ಟೈಮ್ ಇದೆಯಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಬಿಡಿಸ್ತಾ ಏನು ತಿಂಡಿ ಮಾಡೋದು ಅಂಥೇಳಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನಗೆ ಸ್ವಲ್ಪ ಕೆಲಸ ಉಂಟು. ಬಿಸಿ ನೋಡಿ, ನುಗ್ಗೆಕಾಯಿ ಬೇಳೆ ಸಾಂಬಾರು ಆಯಿತು. ಕುದಿಬೇಕಷ್ಟೆ. ಅದು ಕುದಿದ್ರೆ ಇನ್ನೊಂದು 2 ನಿಮಿಷ ಆಫ್ ಮಾಡ್ತೀನಿ. ಅಂದರೆ ಬೇಳೆ ಸಾಂಬಾರು ರೆಡಿ. ಈ ಕಡೆ ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಕೂಡ ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ನೋಡಿ, ಆಲೂಗಡ್ಡೆ ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಮೊಳಕೆ ಕಾಳು ಫ್ರಿಜ್ಜಿಂದ ತೆಗೆದಿಟ್ಟಿದ್ದೀನಿ. ಏಕೆಂದರೆ ಫ್ರಿಜ್ಜಿಂದ ತೆಗೆದು ಡೈರೆಕ್ಟಾಗಿ ಹಾಕಿದ್ರೆ ಬೇಗ ಬೇಯೋದಿಲ್ಲ, ಅದಕ್ಕೆ ಎದ್ದ ತಕ್ಷಣವೇ ತೆಗೆದಿಟ್ಟಿದ್ದೀನಿ. ನೆಕ್ಸ್ಟು ಇಲ್ಲಿ ಒಗ್ಗರಣೆಗೆ ಏನದು ಈರುಳ್ಳಿ ಬೆಳ್ಳುಳ್ಳಿ ಇಟ್ಟಿದ್ದೀನಿ, ಹಾಗೆ ಮಸಾಲೆ ರುಬ್ಬಿಟ್ಟಿದ್ದೀನಿ. ಇವಾಗ ಇದು ಮೊಳಕೆ ಕಾಳು ಸಾಂಬಾರು ಕೂಡ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಮಾಡ್ತೀನಿ. ಓಕೆ, ನೋಡಿ, ಅಡುಗೆ ಮನೆ ಎಲ್ಲ ಹಿಂಗೆ ಈ ಥರ ಅಡುಗೆ ಮಾಡಬೇಕಾದ್ರೆ ಗಜ್ಜಿ ಬಿಜಿ ಥರ ಈ ಥರ ಎಲ್ಲ ಆಗಿರುತ್ತೆ. ಓಕೆ, ಇವಾಗ ಸಾಂಬಾರು ಮಾಡಿಬಿಟ್ಟು ಆಮೇಲೆ ಇದೆಲ್ಲ ಕ್ಲೀನ್ ಮಾಡ್ತೀನಿ. ಓಕೆ, ಟೈಮ್ ಬಂದು ಇವಾಗ 8:45 ಆಗಿದೆ. ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಮೊಸರು ಅನ್ನ ಮಾಡೋಣ, ತುಂಬ ದಿನ ಆಯಿತು ಮೊಸರು ಅನ್ನ ಎಲ್ಲ ಮಾಡಿ. ರಾತ್ರಿ ಏನು ಮಾಡಿದೆ ಅಂದರೆ, ಸ್ವಲ್ಪ ರೈಸ್ ಮಾಡಿಬಿಟ್ಟಿದ್ದೆ. ಮಧ್ಯಾಹ್ನದ್ದು ಇತ್ತು, ಸಾಕಾಗಲ್ಲ ಅಂಥೇಳಿ ರೈಸ್ ಮಾಡಿದ್ದೆ. ಆದರೆ ರಾತ್ರಿ ಮಾಡಿರೋ ರೈಸು ನಾವು ಯೂಸೇ ಮಾಡಲಿಲ್ಲ, ಅದು ಹಾಗೆ ಇತ್ತು ಕುಕ್ಕರಲ್ಲಿ. ಮಧ್ಯಾಹ್ನದ ರೈಸೇ ಖಾಲಿ ಆಯಿತು. ಅದಕ್ಕೋಸ್ಕರ ಇವಾಗ ಮೊಸರನ್ನ ಮಾಡಿಬಿಡೋಣ ಅಂತೇಳಿ ನೋಡಿ, ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಒಗ್ಗರಣೆ, ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಹಾಕಿದ್ದೀನಿ. ಇವಾಗ ಮೊಸರು ಹಾಕ್ಬಿಟ್ಟು ಮೊಸರನ್ನ ಮಾಡೋದು. ಮೊಸರನ್ನ ತಿಂದ್ಕೊಂಡು ಮತ್ತು ಆಮೇಲೆ ಬೇರೆ ಕೆಲಸಗಳ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಏನು ಮಾಡಬೇಕಂದ್ರೆ, ಮೊಸರನ್ನ ಮಾಡಿಬಿಟ್ಟು ಅಡುಗೆ ಮನೆ ಫಸ್ಟ್ ಕ್ಲೀನ್ ಮಾಡಿಬಿಡ್ತೀನಿ. ಆಮೇಲೆ ರೈಸು ಮುದ್ದೆ 12 ಗಂಟೆ ಮೇಲೆ ಇಡ್ತೀನಿ. ಬೆಕ್ಕಿಗೆಲ್ಲ ಹಾಕಿದ್ದೀನಿ, ಅದಕ್ಕೆಲ್ಲ ರೈಸ್ ಏನು ಅವಶ್ಯಕತೆ ಇಲ್ಲ, ಎಲ್ಲ ರೆಡಿ ಮಾಡಿದ್ದೀನಿ. ಓಕೆ, ಆಮೇಲೆ ಟೆರೆಸ್ ಮೇಲೆ ಹೋಗ್ಬೇಕು. ಮತ್ತೆ ಹೋಗ್ಬಿಟ್ಟು ಒಂದ್ಸರಿ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಟೊಮೆಟೊ ಹಣ್ಣೆಲ್ಲ ನೆನ್ನೆ ಕಿತ್ಕೊಬರಲಿಲ್ಲ, ಹಾಗೆ ಬಂದುಬಿಟ್ಟೆ. ಮಾಮಂಗೆ ಹೇಳಿದ್ರೆ, ನಾನು ಕಿತ್ಕೊಬರಲ್ಲ, ನೀನು ಕಿತ್ಕೊಬಂದಿಡು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಟೊಮೆಟೊ ಹಣ್ಣನ್ನೆಲ್ಲ ಕಿತ್ಕೊಬಂದು ಇಟ್ಬಿಟ್ರೆ ಫ್ರಿಜ್ಜಲ್ಲಿರುತ್ತೆ. ಇಲ್ಲೂ ಸ್ವಲ್ಪ ಇದೆ ಹೊರಗಡೆ. ಇಲ್ಲೊಂದು ಸ್ವಲ್ಪ ಬುಟ್ಟಿಯಲ್ಲಿ ಇದೆ ಟೊಮೆಟೊ, ನಮಗೆ ಕಾಣಿಸ್ತಾ ಇರ್ಬೋದು. ಇದರಲ್ಲೂ ಒಂದು 5-6 ಇದೆ. ಅದು ಸುಮ್ಮನೆ ಬಿಟ್ಬಿಟ್ರೆ ಆಮೇಲೆ ಕಿತ್ಕೊಬರಲ್ಲ, ಮರ್ತು ಬಿಡ್ತಾರೆ. ಅದರಿಂದ ನಾನೇ ಕಿತ್ಕೊಬಂದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇವಾಗ ಇದು ತಣ್ಣಗಾಗಲಿ, ಆಫ್ ಮಾಡಿದ್ದೀನಿ. ತಣ್ಣಗಾಗಲಿ, ಆಮೇಲೆ ಮೊಸರು ಹಾಕ್ಕೊತೀನಿ ನಾನು. ಓಕೆ, ಹಾಗೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಈಗ ಮೊಸರು ಅನ್ನ ರೆಡಿ ಉಂಟು. ಹಾಗೆ ಇಲ್ಲಿ ಬಂದರೆ ಹಾಗಲಕಾಯಿ ನೆನ್ನೆ ಸ್ವಲ್ಪ ಇತ್ತು, ಅದನ್ನು ಬಿಸಿಗೆ ಇಟ್ಟಿದ್ದೆ. ರೈಸು ಇಟ್ಟಿದ್ದೀನಿ ಇಲ್ಲಿ. ನೋಡಿ, ಟೈಮ್ ಬಂದು 11 o'clock. ಬೇಗನೆ ರೆಡಿ ಆಗಬೇಕು ಅಂದ್ಕೊಂಡೆ, ಆದರೆ ಆಗಿಲ್ಲ. ಆಗಲೇ 11 ಗಂಟೆ ಆಗೋಯ್ತು. ಹಾಗೆ ಇದೆಲ್ಲ ಊರಿಗೆ ಎತ್ಕೊಂಡು ಹೋಗುವಂಥದ್ದು, ಇದನ್ನೆಲ್ಲ ಎತ್ಕೊಂಡು ಹೋಗಬೇಕು. ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಇದು ವಾಟ್ರು ಬಿಲ್ಲು, ಇದನ್ನು ಹಾಕಿಟ್ಟಿದ್ದೀನಿ. ಏನಕ್ಕೆಂದರೆ ಮಾಮನಿಗೆ ಆಫೀಸಿಗೆ ಕೊಡೋದಕ್ಕೆ. ಆಮೇಲೆ ಅದೆಲ್ಲಿದೆ ಇದೆಲ್ಲಿದೆ ಅಂತ ಕೇಳ್ತಾರೆ. ಇದು ಕೀಪ್ಯಾಡ್ ಮೊಬೈಲು, ಕೌಶಿಗೆ ಅಂತೇಳಿ ತಗೊಟ್ಟಿದ್ದು.
ಒಂದು 5th 7th ಏನೋ ನೆನಪಿಲ್ಲ ನನಗೆ ಯಾವ ವರ್ಷ ಅಂತೇಳಿ. ಒಂದು 3 ವರ್ಷ ಅಂತೂ ಆಗಿದೆ, 3-4 ವರ್ಷ ಅದು ಯೂಸ್ ಮಾಡ್ತಾಯಿಲ್ಲ. ಚೆನ್ನಾಗಿದೆ, ಅದಕ್ಕೆ ಅಮ್ಮ ಅಥವಾ ಅಕ್ಕ ಯಾರಾದರೂ ಯೂಸ್ ಮಾಡ್ಕೋತಾರೆ ಅಂಥೇಳಿ ಅದನ್ನು ಇಟ್ಟಿದ್ದೀನಿ. ಹಾಗೆ ಬೆಕ್ಕಿಗೆ ಬಾಲು, ಇದು ಮೊನ್ನೆ ಹಾಕಿದೆ ಆಟ ಆಡೋದಕ್ಕೆ ಅಂತೇಳಿ. ನೋಡಿದರೆ ಸಿಕ್ಕಿಲ್ಲ, ಎಲ್ಲೋಯ್ತು ಅಂತಂದರೆ ಕಿಚನಲ್ಲಿ ಇದೆ. ಕಿಚನ್ ಫ್ರಿಜ್ ಕೆಳಗಡೆ ಸಿಕ್ತು, ಅದಕ್ಕೆ ಇಲ್ಲಿ ತಂದಿಟ್ಟಿದ್ದೀನಿ, ಬಂದರೆ ಆಟ ಆಡುತ್ತೆ ಅಂಥೇಳಿ. ಹಾಗೆ ಬಟ್ಟೆನೂ ಕೂಡ ಐರನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಸ್ನಾನಕ್ಕೆ ಹೋಗೋದಷ್ಟೇ. ಒಂದಷ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಹೊರಡುವಂಥದ್ದು. ಐರನ್ ಮಾಡಿದ್ದೀನಲ್ಲ, ಅದಕ್ಕೆ ಹೀಗೆ ಇಟ್ಟಿದ್ದೀನಿ. ನಾವೆಷ್ಟೇ ಐರನ್ ಮಾಡಿದ್ರೂ ಏನಾಗುತ್ತೆ ಅಂದರೆ ಬಸ್ಸಲ್ಲಿ ಕೂತ್ಕೊಂಡಾಗ ಫುಲ್ಲು ಹಾಳಾಗುತ್ತೆ. ಆದರೂ ಈ ಥರ ಡ್ರೆಸ್ ಸ್ವಲ್ಪ ಸಿಲ್ಕ್ ಥರ ಇದ್ದರೆ ಓಕೆ, ಐರನ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ಈ ಥರ ಡ್ರೆಸ್ಗಳು ಸ್ವಲ್ಪ ಐರನ್ ಮಾಡಲೇಬೇಕು. ಓಕೆ, ಐರನ್ ಮಾಡಿ ಇಟ್ಟಿದ್ದೀನಿ. ಐರನ್ ಬಾಕ್ಸ್ ಇಲ್ಲಿ ತಂದು ಇಟ್ಟಿದ್ದೀನಿ, ಏಕೆಂದರೆ ಬಿಸಿ ಇದೆ. ಅದರಿಂದ ಅದು ಮಾಮ ಬಂದಮೇಲೆ ಅದನ್ನು ಮಡಚಿ ಇಡ್ತಾರೆ, ಅಷ್ಟೊತ್ತಿಗೆ ತಣ್ಣಗೆ ಆಗಿರುತ್ತೆ. ಓಕೆ, ಆಮೇಲೆ ಸಿಗ್ತೀನಿ. ಟೈಮ್ ಬಂದು ಇವಾಗ 12 ಗಂಟೆ. ಪೂಜೆ ಎಲ್ಲ ಆಯಿತು. ಹಾಗೆ ಇವಾಗ ಒಂದೆರಡು ಮುದ್ದೆ ಮಾಡಿಬಿಡೋಣ ಅಂತೇಳಿ ಇಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಆದರೆ ಆಯಿತು. ಮಾಮನಿಗೆ ಚಿತ್ರಾನ್ನದ ಗೊಜ್ಜಿದೆ, ಪುಳಿಯೋಗರೆ ಇದೆ, ಮತ್ತು ಬೆಳಿಗ್ಗೆ ಮಾಡಿರೋ ಅಂಥದ್ದು ಏನದು ನುಗ್ಗೆಕಾಯಿ ಸಾಂಬಾರಿದೆ, ಮೊಳಕೆ ಕಾಳು ಸಾಂಬಾರಿದೆ. ನಿನ್ನೆ ಸ್ವಲ್ಪ ಉಪ್ಪು ಸಾಂಬಾರು ಮಾಡಿದೆ, ಅದೊಂದು ಸ್ವಲ್ಪ ಇದೆ. ಇಷ್ಟು ವೆರೈಟಿ ಉಂಟು. ಮಾಮ ಇವತ್ತೇನು ಚಿಂತೆ ಇಲ್ಲ, ರೈಸು ಮುದ್ದೆ ಎಲ್ಲ ಮಾಡಿಟ್ಟಿದ್ದೀನಿ. ಮತ್ತು ನಾಳೆಗೆ ಅವರೇ ಮಾಡ್ಕೋತಾರೆ. ರೈಸ್ ಒಂದು ಮಾಡ್ಕೋತಾರೆ, ಮುದ್ದೆ ಎಲ್ಲ ಮಾಡೋಕ್ಕೆ ಬರಲ್ಲ. ರೈಸ್ ಮಾತ್ರ ಮಾಡ್ಕೋತಾರೆ. ಸಾಂಬಾರು ಇವತ್ತು ಮೊಳಕೆ ಕಾಳು ಸಾಂಬಾರು ತಿನ್ನಿ, ನಾಳೆ ನುಗ್ಗೆಕಾಯಿ ಬೇಳೆ ಸಾಂಬಾರು ತಿನ್ನಿ ಅಂತ ಹೇಳಿದ್ದೀನಿ. ಏಕೆಂದರೆ ನಾಳೆಗೆ ಬೇಳೆ ಸಾಂಬಾರು ಯಾವಾಗಲೂ ಅಷ್ಟೇ ಇವತ್ತು ಮಾಡಿದ್ರೆ ನಾಳೆಗೆ ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೆ ನಾಳೆಗೆ ಅದನ್ನು ಯೂಸ್ ಮಾಡಿ, ಇವತ್ತು ಮೊಳಕೆ ಕಾಳು ಸಾಂಬಾರು ಯೂಸ್ ಮಾಡಿ ಅಂತ ಹೇಳಿದ್ದೀನಿ. ಸರಿ ಆಯಿತು ಅಂತ ಹೇಳಿದ್ದಾರೆ. ಇವಾಗ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮುದ್ದೆ ಮಾಡಿಬಿಡೋಣ. ಓಕೆ, ಬೆಕ್ಕು ಕೂಡ ರೆಡಿ ಮಾಡಿದ್ದೀನಿ. ಬೆಕ್ಕದೇನಿಲ್ಲ, ನಾಳೆಗೆ ಬೆಕ್ಕಿಗೆ ಹಾಕಿದ್ರಾಯ್ತು. ರಾತ್ರಿ ಏನಾದರೂ ಹಾಲು ಹಾಕಿದರೆ ಸ್ವಲ್ಪ ಆಗುತ್ತೆ. ಹಾಲು ಹಾಕ್ಬಿಟ್ರೆ ಏನಂದ್ರೆ ರೈಸೇ ತಿನ್ನಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಹಾಲು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇತ್ತೀಚೆಗೆ. ಹಾಲು ಮಾತ್ರ ಕುಡ್ಕೊಂಡಿರುತ್ತೆ, ರೈಸ್ ಮಾತ್ರ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ರೈಸ್ ತಿಂದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿದ್ದೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ವಿಡಿಯೋ ಜೊತೆ ಕ್ಯಾಮ್ರಾ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನನಗೆ ಕೆಲಸ ಎಲ್ಲ ಆಗೋದಿಲ್ಲ. ಕೆಲಸ ಆಗಿ ಉಳ್ಕೊಬಿಡುತ್ತೆ. ಅದಕ್ಕೆ ಫಸ್ಟು ಈ ಕೆಲಸಗಳನ್ನ ಮುಗಿಸ್ತೀನಿ. ಓಕೆ, ನಾನು ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡಿ, ನಮ್ಮ ಸುಂದರಿರು ನೋಡಿ ಇಲ್ಲಿ ಬಂದು ಮಲ್ಕೊಂಡಿದ್ದಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು. ಒಬ್ಳು ಅಲ್ಲಿ ಮಲ್ಕೊಂಡಿದ್ದಾಳೆ, ಇನ್ನೆಷ್ಟು ಜನ ನೋಡಿ ಇಲ್ಲಿ ಮಲ್ಗಿ ಕಾಣಿಸ್ತಾ ಇದೆ. ಇನ್ನೊಂದಿಬ್ಬರು ಒಳಗಡೆ ಮಲ್ಕೊಂಡಿದ್ದಾರೆ. ಇನ್ನೊಂದು ವಾರ 4 ವಾರ ಮಂಡೇ ತನಕ ಹೀಗೆ ಅಲ್ಲಿ ಇಲ್ಲಿ ಮಲ್ಕೊಂಡಿರ್ತಾರೆ. ಓಕೆ, ನಾನು ಹಾಗೆ ಮೋಟ್ರ್ ಹಾಕ್ಬಿಟ್ಟು ಹೋಗೋಣ ಅಂತೇಳಿ ಒಟ್ಟಿಗೆ ಬಂದಿದ್ದೀನಿ. ಇಲ್ಲೊಬ್ಳು ಮಲ್ಕೊಂಡಿದ್ದಾಳೆ ನೋಡಿ, ನಿಮಗೆ ಕಾಣಿಸ್ತಿದ್ನ? ಇಲ್ಲಿ ಕಾಣಿಸುತ್ತೆ. ಒಬ್ಬೊಬ್ಬರು ಒಂದೊಂದು ಕಡೆ ಮಲಗಿದ್ದಾರೆ. ಇವ್ರಿಗೆ ಎಲ್ಲಿ ನಿದ್ದೆ ಬರುತ್ತೆ ಅಲ್ಲಿ ಮಲಗೋದು. ಇದೆ ಈ ಸಂಧಿಯಲ್ಲಿ ಮಲಗಿರೋದು. ಗುಮ್ಮಡ ಬಾಯ್ ಬಾಯ್, ನಿದ್ದೆ ಬರ್ತಿದೆಯಾ? ಮಲ್ಕೊ. ಇನ್ನೊಬ್ಳಲ್ಲಿ ಕಾಣಿಸಿಲ್ಲ ನನಗೆ. ಓಕೆ, ಅಲ್ಲಿ 3 ಜನ ಇದ್ರು, ನಾನು ಅದು ಒಬ್ಸರ್ವ್ ಮಾಡಲಿಲ್ಲ. ಇಲ್ಲಿ ನೋಡಿ, ಬೆಕ್ಕುಗಳಿಗೆ ಬೆಡ್ ರೆಡಿ ಮಾಡಿದ್ದೀನಿ. ಅದು ಮಲ್ಗೋದಕ್ಕೆ ನೀಟಾಗಿ ಇದರೊಳಗಡೆ ಮಲಗಲಿ ಅಂತೇಳಿ ಹಳೆ ಬಟ್ಟೆಗಳಿತ್ತಲ್ಲ ಅದನ್ನು ಹಾಕಿ ಈ ರೀತಿಯಾಗಿ ಮಾಡಿದ್ದೀನಿ. ಆದರೂ ಅದು ಇಲ್ಲಿ ಮಲಗಲ್ಲ, ಮೇಲೆ ಹೋಗಿ ಮಲ್ಕೊಳ್ಳುತ್ತೆ. ಇಲ್ಲೂ 2 ಡಬ್ಬ ಇಟ್ಟಿದ್ದೀನಿ ನೋಡಿ. ಹಾಗೆ ಇಲ್ಲಿ ಬಂದರೆ ಇಲ್ಲೂ ಒಂದು ಡಬ್ಬ ಇಟ್ಟಿದ್ದೀನಿ. ಆದರೆ ಅಲ್ಲಿದೆಯಲ್ಲ ಆ 2 ಡಬ್ಬದ ಮೇಲೆ ಮಲ್ಕೊಳ್ಳುತ್ತೆ.
ಓಕೆ, ನೀರು ಮೋಟ್ರ್ ಹಾಕಿದ್ದೆ, ಅದು ಆಫ್ ಮಾಡೋಣ ಅಂತ ಬರೋದ್ರೊಳಗಡೆ ಫುಲ್ಲಾಗಿ ಇಲ್ಲಿ ನೋಡಿ ಹರಿತಾ ಉಂಟು. ಇಲ್ಲಿ ಕಾಣಿಸುತ್ತೆ ನಿಮಗೆ ನೋಡಿ, ಅಲ್ಲಿ ನೀರು ಹೋಗ್ತಾ ಇದೆ. ನಾನು ಹೋಗ್ಬೇಕಾದ್ರೆ ಆಫ್ ಮಾಡೋಣ ಅಂಥೇಳಿ ಬಂದೆ, ಆದರೆ ಅಷ್ಟು ಒಳಗೆ ಅಷ್ಟು ಬೇಗ ನೀರು ತುಂಬಿ ಹೋಗ್ತಾ ಇದೆ. ಇದೊಂದು ಸ್ವಲ್ಪ ಲಗೇಜ್ ಇತ್ತು, ಅದು ತೊಗೊಂಡಿದ್ದೀನಿ. ಓಕೆ, ಮತ್ತೆ ಬಸ್ಸಲ್ಲಿ ವೀಡಿಯೋ ಮಾಡಲ್ಲ, ಇನ್ನೇನಿದ್ರು ಊರಿಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಓಕೆ, ಹೊರಟಿದ್ದೀನಿ ಇವಾಗ. ನಾನು ಹಣೆಗೆ ಹಾಕಿರುವಂಥ ಸ್ಟಿಕ್ಕರು ತುಂಬ ದೊಡ್ಡದಾಯಿತು ಅಂತ ಅನ್ನಿಸ್ತಾ ಇದೆ ನನಗೆ. ಚಿಕ್ಕ ಚಿಕ್ಕ ಸ್ಟಿಕ್ಕರೇ ಚೆನ್ನಾಗಿ ಕಾಣಿಸೋದು. ಇದು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತೊಗೊಂಡಿದ್ದೆ, ಆದರೆ ದೊಡ್ಡದಾಯಿತು. ಸರಿ ಆಯಿತು ಅಂತೇಳಿ ನಾನು ಕೋಣನಕುಂಟೆ ಕ್ರಾಸಿಗೆ ಬಂದಿದ್ದೀನಿ. ನೋಡಿದರೆ ಎಲ್ಲ ಕನಕಪುರ ಗಾಡಿಗಳು, ಯಾವುದು ಕೂಡ ಮಳವಳ್ಳಿಗೆ ಹೋಗುವಂಥ ಗಾಡಿಗಳೇ ಬಂದಿಲ್ಲ. ನಾನು ಡೈರೆಕ್ಟ್ ಗಾಡಿಗಳನ್ನ ಹತ್ತೋಣ ಅಂದರೆ, ಅದಾದಮೇಲೆ ಹಾಗೇ ಕೋಣನಕುಂಟೆ ಕ್ರಾಸಲ್ಲಿ ನಿಂತಿದ್ದೀನಿ. ನೋಡಿದರೆ ನಮ್ಮ ಅಕ್ಕ ಕನಕಪುರ ಗಾಡಿಯಲ್ಲಿದ್ದಾರೆ. ನಾನು ನಿಂತ್ಕೊಂಡಿದ್ದೀನಿ. ಆಮೇಲೆ ಲಿಕ್ಕಿ ಕೈಯಲ್ಲಿ ಆಡಿಸ್ತಾ ಇದ್ದಾಳೆ ಕಿಟಕಿಯಿಂದ, ಅಂದರೆ ವಿಂಡೋಯಿಂದ. ಯಾರಿದು ಅಂತ ನೋಡಿದರೆ ಲಿಕ್ಕಿ. ಅವರು ತಿರುಪತಿಗೆ ಹೋಗ್ಬಿಟ್ಟು ಬರ್ತಾಯಿದ್ರು. ಆಮೇಲೆ ಏನಕ್ಕೆ ಅಂದು, ನೀವು ಹೋಗಿ ಅಲ್ಲೇನೂ ಮಾತಾಡೋಕ್ಕಾಗಲಿಲ್ಲ, ಹೋಗಿ ನಾನು ಬರ್ತೀನಿ, ಆ ಬಸ್ಗಳು ಯಾವುದೂ ಇಲ್ಲ ಅಂತ ಹೇಳಿದೆ. ಆಮೇಲೆ ಅವ್ರು ಹೋಗ್ಬಿಟ್ಟು ಫೋನ್ ಮಾಡಿದ್ರು, ಇಲ್ಲಿಗೆ ಬಂದುಬಿಡು ಕನಕಪುರಕ್ಕೆ, ನಾಳೆ ಹೋದ್ರೆ ಆಯಿತು ಅಂತ. ಇಲ್ಲ ಅಲ್ಲಿಗಾದರೆ ಯಾವಾಗಲಾದರೂ ಬರ್ತಾ ಇರ್ತೀನಿ, ಇಲ್ಲಾದರೂ ಹೋಗಲ್ಲ ಅಂದ್ಬಿಟ್ಟು, ನೀವು ಹೋಗಿ ಇನ್ನೊಂದು ಬರ್ತೀನಿ ಅಂದ್ಬಿಟ್ಟು. ಆಮೇಲೆ ನನಗೆ ಮಳವಳ್ಳಿ ಗಾಡಿ ಸಿಗಲೇ ಇಲ್ಲ. ಕನಕಪುರಕ್ಕೆ ಹತ್ತಿ ಅಲ್ಲಿಂದ ಮತ್ತೆ ಬಸ್ ಚೇಂಜ್ ಮಾಡಿ ಮತ್ತೆ ಬಂದು ಮಳವಳ್ಳಿಗೆ ಬಂದೆ. ಅಲ್ಲಿ ಅಕ್ಕ ಊರಿಗೆ ಬಸ್ ಬರುತ್ತಂತ 5 ಗಂಟೆಗೆ. ನಾನು ಒಂದು 4:15 4:45 ಬಂದಿದ್ದೆ. ಆಮೇಲೆ ಬಸ್ಸು ಈ ಥರ ಇರುತ್ತೆ ಬೋರ್ಡು, ರೂಟು, ಅದಕ್ಕೆ ಹತ್ತು ಅಂತ ಹೇಳಿದ್ರು. ನೋಡಿದರೆ ಬೋರ್ಡು ಬೇರೆ ಇದೆ, ಅವ್ರು ಹೇಳಿದ್ದು ಬೋರ್ಡ್ ನೇಮೇ ಇಲ್ಲ ಅಲ್ಲಿ. ಆಮೇಲೆ ಸರಿ ಈ ಥರ ಇದೆ ಅಂದೆ. ಆಮೇಲೆ ಅದು ಹೋಗುತ್ತೆ ಹತ್ತು ಅಂತ ಹೇಳಿದ್ರು. ಆಮೇಲೆ ಬಸ್ಸಲ್ಲಿ ಹತ್ಕೊಂಡು ಫೋನ್ ಮಾಡಿದೆ, ಹಿಂಗೆ ಬಸ್ ಹತ್ತಿದ್ದೀನಿ, ಬರ್ತೀನಿ ಅಂತ. ಅಷ್ಟೊತ್ತಿಗೆ ಭರತ ಬಂದು ವೆಯ್ಟ್ ಮಾಡ್ತಾ ಇದ್ದ. ಎಷ್ಟೊತ್ತು ಅವ್ರಿಗೆ ಗೊತ್ತಿರುತ್ತಲ್ಲ, ಯಾಕೆಂದರೆ ಅವ್ರು ಕಾಲೇಜಿಗೆ ಹೋಗ್ತಾರಲ್ಲ, ಎಷ್ಟು ಗಂಟೆಗೆ ಬಸ್ ಬರುತ್ತೆ ಏನು ಅಂತೆಲ್ಲ ಅವರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಅದರಿಂದ ಅವ್ನು ಬಂದು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದ. ಆಮೇಲೆ ಏನಾಯ್ತಂದರೆ ಅಲ್ಲಿ ಸ್ವಲ್ಪ ಈ ಬಂಡೂರೆಲ್ಲ ಬರುತ್ತೆ ನೋಡಿ, ಅಲ್ಲಿ ಬಂಡೂರಿಗಿನ್ನ ಇನ್ನು ಹಿಂದೆಯೇ ಅಲ್ಲೆಲ್ಲ ಬಸ್ಸು ನಿಲ್ಲಿಸ್ಬಿಟ್ಟಿದ್ರು ಸುಮಾರು ಹೊತ್ತು. ಯಾಕೆಂದರೆ ಆ ಬಸ್ಸು ಎಷ್ಟು ರಶ್ ಆಗಿತ್ತು ಅಂದರೆ ತುಂಬ ರಶ್ ಇತ್ತು ಬಸ್ಸು. ನನಗೆ ಸೀಟ್ ಸಿಕ್ತು, ಅದೇ ತುಂಬ ಜನ ಇದ್ದರು, ರಶ್ ಇತ್ತು. ಯಾಕೆಂದರೆ ಅದು ಲಾಸ್ಟ್ ಬಸ್ ಅಂತೆ, ಅದರಿಂದ ಎಷ್ಟು ರಶ್ ಅಂದರೆ ಅದು ತುಂಬ ರಶ್ ಇತ್ತು. ಆಮೇಲೆ ಅಲ್ಲೆಲ್ಲ ಟಿಕೆಟ್ ಕೊಡಬೇಕಲ್ಲ ಕಂಡಕ್ಟ್ರು, ಅದಕ್ಕೆ ಅಲ್ಲಿ ಬಸ್ನ ನಿಲ್ಲಿಸ್ಬಿಟ್ಟು ಆಮೇಲೆ ಟಿಕೆಟೆಲ್ಲ ಕೊಡ್ತಾಯಿದ್ರು. ಮತ್ತು ಕಂಡಕ್ಟ್ರು ಅಲ್ಲಿ ಇರುವಂಥ ಜನಗಳು ಏನಿದ್ರು ಬಸ್ ಒಳಗಡೆ, ಅವನ್ನೆಲ್ಲ ಒಂಥರ ಕಾಮಿಡಿಯಾಗಿ ಮಾತಾಡಿಕೊಂಡು ಟಿಕೆಟೆಲ್ಲ ಕೊಡ್ತಾಯಿದ್ರು. ಅಂದರೆ ಅದು ಡೈಲಿ ಹೋಗೋರು ಗೊತ್ತಿರುತ್ತೆ ಅವ್ರಿಗೆ, ಆದ್ದರಿಂದ ಅವರು ಪರಿಚಯ ಇರೋದ್ರಿಂದ ಹೀಗೆ ಕಾಮಿಡಿ ಎಲ್ಲ ಮಾಡಿಕೊಂಡು ಟಿಕೆಟೆಲ್ಲ ಕೊಡ್ತಾಯಿದ್ರು. ಅಂದರೆ ಸ್ವಲ್ಪ ಹಳ್ಳಿ ಭಾಷೆಯಲ್ಲೇ ಮಾತಾಡಿಕೊಂಡು ಆ ಥರ ಟಿಕೆಟೆಲ್ಲ ಕೊಡ್ತಾಯಿದ್ರು. ಆಮೇಲೆ ಅಲ್ಲಿಂದ ಭರತ ಬಂದಿದ್ದ, ಮನೆಗೆ ಬಂದರೆ ಹಾಗೇ ಪಾಪು ಇದ್ನಲ್ಲ, ಅವನನ್ನು ಕರೆದೆ, ಅವ್ನು ಬರಲೇ ಇಲ್ಲ. ಅವನು ಏಕೆಂದರೆ ಅಪರೂಪಕ್ಕೆ ನೋಡ್ತಾ ಇರ್ತೀವಲ್ಲ, ಅವ್ನು ಕರೆದ್ರೆ ನನ್ನ ಹತ್ರ ಬರಲಿಲ್ಲ. ಆಮೇಲೆ ಒಳಗಡೆ ಹೊಟ್ಟೋದ. ಯಾವಾಗಲಾದರೂ ಹೆಂಗೆ 1-2 ದಿನ 3 ದಿನ ಅವ್ರ ಜೊತೆಯಲ್ಲಿದ್ದರೆ ಸ್ವಲ್ಪ ನಾನು ಯಾರು ಏನು ಅಂತೆಲ್ಲ ಗೊತ್ತಾಗುತ್ತೆ. ನಾವು ಯಾವತ್ತೋ ಬರ್ತೀವಿ, ಈಗ ಮುಖ ತೋರಿಸ್ತೀವಿ, ಒಂದು 1/2 hour 1 hour ಇರ್ತೀವಿ, ಹೊರಡ್ತೀವಿ, ಆ ಥರ. ಅದಕ್ಕೆ ಅವ್ನು ಕರೆದೆ, ಬರಲೇ ಇಲ್ಲ. ಹಾಗೆ ನಾನು ಇಲ್ಲಿ ಕುರಿ ಅಲ್ಲ, ಅದು ಮೇಕೆ, ಎಮ್ಮೆ ಕರು, ಎಮ್ಮೆ ಇದೆ, ಎಮ್ಮೆ ಮೇಯ್ಸ ಕಟ್ಕೊಂಡು ಹೋಗಿದ್ರು. ಸ್ವಲ್ಪ ಲೇಟಾಗಿ ಅಂದರೆ 5:30 ಆ ಥರ 6 ಗಂಟೆ ಹತ್ತತ್ರ ಬರುತ್ತೆ. ಏಕೆಂದರೆ ಇವರು ಹಾಲು ಲೇಟಾಗಿ ಕರೀತಾರೆ, ಯಾಕೆಂದರೆ ಡೈರಿಗೇನು ಹಾಲು ಹಾಕಲ್ಲ, ಕರಿಯೋದು ಇವರೇ, ಕುಡಿಯೋದು. ಮತ್ತು ಒಂದಷ್ಟು ಅಕ್ಕಪಕ್ಕ ಮನೆಯವರು ಎಮ್ಮೆ ಅಲ್ಲಲ್ವ, ಅವ್ರು ಬಂದು ಬಿಡಿಸ್ಕೊಂಡು ಹೋಗ್ತಾರೆ, ಅಂದರೆ ಮನೇಲಿ ಬಂದು ಹಾಕಿಸ್ಕೊಂಡು ಹೋಗ್ತಾರೆ. ಎಮ್ಮೆಯಲ್ಲಿ ಸ್ವಲ್ಪ ಗಟ್ಟಿ ಇರುತ್ತೆ, ಚೆನ್ನಾಗಿರುತ್ತೆ. ಅದರಿಂದ ಅದಾದಮೇಲೆ ಅಕ್ಕ ಇನ್ನು ಸಂಜೆಗೆ ಸಾಂಬಾರೆಲ್ಲ ಇದೆ, ಏನೂ ಚಿಂತೆ ಇಲ್ಲ. ಅದಕ್ಕೆ ಇವಳು
ನಾನು ಬಂದನಲ್ಲ ಅದಕ್ಕೆ ಟೀ ಮಾಡ್ತಾಯಿದ್ದಾಳೆ. ಇವಳು ಟೀ ಮಾಡಿ ಕೊಡೋದ್ರೊಳಗೆ ನಾನು ರೇಗಿಸ್ತಾಯಿದ್ದೆ. ನಮಗೆ ಸುಸ್ತೇ ಆಗೋಗುತ್ತೆ, ಅಷ್ಟು ಲೇಟು, ನಿಧಾನ. ಈ ಟೀ ಕಾಫಿ ಅಂತಲ್ಲ, ಏನೇ ಒಂದು ಕೆಲಸ ಮಾಡಿದ್ರೂ ತುಂಬ ನಿಧಾನ ಮಾಡೋದವಳು. ಅದಕ್ಕೆ ಅಕ್ಕ ಬೈತಾಯಿದ್ರು. ಟೀ ಮಾಡ್ತಾಳೆ, ಏನಾದರೂ ಹೇಳಿದ್ರೆ ಕೆಲಸ ಅಷ್ಟೇ ಅವಳು ಮಾಡೋದು, ಬೇರೆ ಏನೂ ಮಾಡೋದಿಲ್ಲ. ಈಗ ಟೀ ಮಾಡು ಅಂತ ಹೇಳಿದ್ದೀವಿ, ಟೀ ಮಾಡ್ತಾಳೆ, ಮಾಡಿಬಿಟ್ಟು ಎಲ್ಲರಿಗೂ ಹಾಕ್ಕೊಡ್ತಾಳೆ. ಎಲ್ಲ ಈಗ ಏನು ಟೀ ಮಾಡಿರ್ತಾಳೆ ಅದು ಟೀ ಪಾತ್ರೆ ಇರ್ಬೋದು, ಲೋಟ, ಅದೆಲ್ಲ ಅಲ್ಲಲ್ಲೇ ಬಿಟ್ಟಿರ್ತಾಳೆ. ಅದನ್ನ ಎತ್ತಿ ತೊಳೆಯೋಕೆ ಹಾಕಬೇಕು, ಆ ಥರದ್ದೆಲ್ಲ ಏನೂ ಇಲ್ಲ ಅಂತೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಟೀ ಎಲ್ಲ ಚೆನ್ನಾಗಿ ಮಾಡ್ತಾಳೆ, ಅದು ನಿಧಾನ, ತುಂಬ ನಿಧಾನ. ಅದಾದಮೇಲೆ ನಾನು ಹೋಗಿ ಸುಮ್ಮನೆ ಒಂದಷ್ಟು ವೀಡಿಯೋ ಮಾಡಿಬಿಟ್ಟು ಅವಳು ಹೇಳ್ತಾಯಿಲ್ಲ, ಆಂಟಿ ವೀಡಿಯೋ ಮಾಡಬೇಡಿ ಆಂಟಿ, ನನಗೆ ಇಷ್ಟ ಆಗೋದಿಲ್ಲ. ಆಮೇಲೆ ನಂದು ಹಳೆ ಚಾನಲ್ ಇತ್ತಲ್ಲ, ಅದರಲ್ಲಿ ಇವಳ ಫ್ರೆಂಡ್ಸ್ ಎಲ್ಲ ನೋಡ್ತಾಯಿದ್ರಂತೆ. ಅವರು ನೀನು ಹಂಗೆ ನಿಂತಿದ್ದೆ, ಹಿಂಗೆ ನಿಂತಿದ್ದೆ, ಈ ಥರ ಇದ್ದೆ ನೀನು ಅಂತೆಲ್ಲ ಇವಳಿಗೆ ರೇಗಿಸ್ತಾಯಿದ್ರಂತೆ. ಅದನ್ನೇ ಹೇಳ್ತಾ ಇರ್ತಾಳೆ ನಾನು ವೀಡಿಯೋ ಮಾಡಿದಾಗೆಲ್ಲ, ಆಂಟಿ ನನ್ನ ಫ್ರೆಂಡ್ಸ್ ಹಿಂಗೆಲ್ಲ ಅಂತಿರ್ತಾರೆ ಆಂಟಿ, ಇದೇನು ಆ ಥರ ಮುಖನೇ ತೊಳೆದಿಲ್ವೇನೆ, ಹಂಗೆ ಇದೆಯಲ್ಲ, ಆ ಥರ ನಿಮ್ಮ ಆಂಟಿ ವೀಡಿಯೋ ಮಾಡಿ ಹಾಕಿದಾರಲ್ಲ ಅಂತ ಇರ್ತಾರೆ ಆಂಟಿ, ಪ್ಲೀಸ್ ಆಂಟಿ ಮಾಡಬೇಡ ಅಂತ ಹೇಳ್ತಾನೆ ಇದ್ಲು. ನಾನು ಏನಿಲ್ಲ, ನ್ಯಾಚುರಲ್ ಆಗಿರಬೇಕು ಅಂದ್ಬಿಟ್ಟು ಅವಳದು ಒಂದು ಸ್ವಲ್ಪನೇ ವೀಡಿಯೋ ಮಾಡಿದ್ದು, ಜಾಸ್ತಿ ಏನು ಮಾಡಿಲ್ಲ. ಆಮೇಲೆ ಟೀ ಮಾಡಿ ಕೊಟ್ಟಳು ನೋಡಿ. ಒಂದೆಷ್ಟು ಇವಾಗ ಫಸ್ಟು ನೀರು ಹಾಕ್ತಾಳೆ, ಟೀ ಪುಡಿ ಹಾಕ್ತಾಳೆ, ಅದು ಬೆಂದಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿ ಬಂದಮೇಲೆ ಹಾಲು ಹಾಕ್ತಾಳೆ, ಆ ಥರ. ಆಮೇಲೆ ತಂದು ಕೊಟ್ಟಳು, ಚೆನ್ನಾಗಿತ್ತು, ಕುಡ್ಕೊಂಡು. ಆಮೇಲೆ ಅಕ್ಕ ಎಲ್ಲೋ ಫಂಕ್ಷನ್ ಇತ್ತು, ಡೈಲಿ ಫಂಕ್ಷನು, ಅದೇ ಹೇಳ್ತಾ ಇರ್ತಾಳೆ ನಮ್ಮ ಅಕ್ಕ, ನೀವು ಬೆಂಗಳೂರಲ್ಲಿ ಇರದೆ ಮಳವಳ್ಳಿಯಲ್ಲೇ ಇರಿ, ಗೊತ್ತಾಗುತ್ತೆ ನಿಮಗೆ, ಎಲ್ಲ ಫಂಕ್ಷನ್ನು ಅಟೆಂಡ್ ಮಾಡಬೇಕು. ನೀವು ಅಲ್ಲೇ ಇದ್ದೀರಾ, ಅದರಿಂದ ದೂರ ಅಂತ ಅಂದ್ಬಿಟ್ಟು ಬರೋದಿಲ್ಲ. ಇಲ್ಲೇ ಇದ್ದರೆ ಎಲ್ಲ ಯಾರು ಸತ್ತೋಗಲಿ ಹೋಗಬೇಕು, ಯಾವ್ದು ಮದುವೆ ಆಗಲಿ ಹೋಗಬೇಕು, ಇನ್ನೊಂದು ಅಂದರೆ ಫಂಕ್ಷನ್ಗೆ ಹೋಗ್ತಾನೆ ಇರಬೇಕು. ನಿಮ್ಮ ಥರ ನಾವು ದೂರ ಇದ್ದೀವಿ ಅಂತ ಹೇಳೋಕ್ಕಾಗಲ್ವಲ್ಲ, ಹೋಗಲೇಬೇಕು ಅಂತ ಹೇಳ್ತಾಯಿತ್ತು. ಹಾಗೆ ಸ್ವಲ್ಪ ಹೊತ್ತು ಅಕ್ಕನ ಜೊತೆ ಹೀಗೆ ಮಾತಾಡ್ತಾಯಿದ್ವಿ. ಅವನು ಒಂದೆರಡು ಟೋಪಿ ಇತ್ತು ಮನೇಲಿ, ಅದನ್ನು ಎತ್ಕೊಂಡೋಗಿದೆ. ಇವನು ಹೇಳೋದು, ನಮ್ಮ ಅಪ್ಪಾಜಿಗೆ ಕೊಡ್ತೀನಿ ಇದನ್ನು ಟೋಪಿನ ಅಂತ ಹೇಳ್ತಾಯಿದ್ದ. ಅದಕ್ಕೆ ನನಗೆ ಕರೆದ್ಬಿಟ್ಟು ಹೇಳ್ತಾಯಿದ್ರು, ನೋಡು ಹೆಂಗೆ ಹೇಳ್ತಿದ್ದಾನೆ ಇವನು, ಅವ್ರ ಅಪ್ಪಾಜಿಗೆ ಕೊಡ್ತಾನಂತೆ ಟೋಪಿನ. ಮತ್ತು ಒಂದೆರಡು ಟೋಪಿಗಳನ್ನ ಎತ್ತಿಟ್ಕೊಬಿಟ್ಟು, ಇದು ನಮ್ಮ ಅಪ್ಪಾಜಿಗೆ, ಮಾಮನಿಗೆ, ಅಂದರೆ ಭರತ ಮಾಮ ಆಗಬೇಕಲ್ಲ, ಮಾಮನಿಗೆ ಕೊಡಲ್ಲ ನಾನು, ನಮ್ಮ ಅಪ್ಪಾಜಿಗೆ ಕೊಡ್ತೀನಿ ಅಂದ್ಬಿಟ್ಟು ಎತ್ಕೊಬಂದು ಅದನ್ನು ಒಂದು ಕಡೆ ಇಟ್ಕೊಂಡಿದ್ದ. ಅದಕ್ಕೆ ಎಷ್ಟು ಮಕ್ಕಳಿಗೆ ಎಷ್ಟು ಬುದ್ಧಿ ನೋಡು, ಇದು ನಮ್ಮ ಅಪ್ಪಂಗೆ ತೊಗೊಂಡೋಗ್ಬೇಕು ಅಂತೆಲ್ಲ ಇವಾಗಲೇ ಅದಕ್ಕೆಲ್ಲ ಇದೆಯಲ್ಲ ಬುದ್ಧಿ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಅವನು ಬರ್ತಡೇ ಮಾಡ್ಕೊಂಡಂತೆ. ಆವಾಗ ನಾನು ಕೇಕ್ನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ತಿಂದೆ ಅಂತೆಲ್ಲ ಹೇಳ್ತಾಯಿದ್ದ. ಅದಕ್ಕೆ ನಾನು ಯಾವ ರೀತಿ ಕಟ್ ಮಾಡಿದೆ ತೋರಿಸು ಅಂದರೆ, ಸುಮ್ಮನೆ ಏನೋ ಒಂದು ಮಾಡೋದು, ಈ ಥರ ಕಟ್ ಮಾಡಿಬಿಟ್ಟು ಹಿಂಗೆ, ಮತ್ತು ಹ್ಯಾಪಿ ಬರ್ಡೇ ಅಂತ ಹೇಳ್ತಾರೆ, ಮತ್ತು ಕೇಕ್ ತಿನ್ನಿಸೋದು, ಈ ಥರದ್ದೆಲ್ಲ ಹೇಳ್ತಾಯಿದ್ದ. ಮತ್ತು ಮಕ್ಕಳು ಅಂದರೆ ಇವನು ಏನಂದರೆ, ಇವನಿಗೆ ಇವಾಗ 3 ಇಯರ್ಸು, ಆದರೆ ನನಗೆ ಇವನು ಮಾತಾಡೋದು 3 4 ಇವಾಗ 4 ಇಯರ್ಸ್ ಅನ್ಕೋತೀನಿ, 4 ಅಲ್ಲ 3, ಕರೆಕ್ಟು 3 ಇಯರ್ಸು. ಆದರೆ ಇವನು ಮಾತಾಡೋದು ನನಗೆ ಅರ್ಥನೇ ಆಗಲ್ಲ, ಅವನು ಏನು ಮಾತಾಡ್ತಿದ್ದಾನೆ ಏನು ಅಷ್ಟು ನೀಟಾಗಿ ಗೊತ್ತಾಗಲ್ಲ. ಅವ್ರ ಅಮ್ಮಂಗೆ ಮತ್ತು ಅವ್ರ ಅಜ್ಜಿಗೆ ಅಷ್ಟೇ ಗೊತ್ತಾಗೋದು ಅವನು ಏನು ಮಾತಾಡ್ತಿದ್ದಾನೆ ಏನು, ಆ ಥರದ್ದೆಲ್ಲ. ಆವಾಗ ನಾನು ಕೇಳೋದು, ಇವನೇನೋ ಹೇಳ್ತಿದ್ದಾನೆ ಅಂದರೆ ಅವರು ಈ ಥರ ಹೇಳ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಂಡು ನನಗೆ ಹೇಳ್ತಾಯಿದ್ರು. ಅದಾದಮೇಲೆ ಅಕ್ಕ ಇವಾಗ ಇತ್ತೀಚೆಗೆ ಒಂದು 1 ತಿಂಗಳು 2 ತಿಂಗಳ ಹಿಂದೆ ಒಂದು ಹಬ್ಬ ಆಯಿತು ಅವ್ರ ಊರಲ್ಲಿ. ಆವಾಗ ಎಲ್ಲರಿಗೂ ಬಟ್ಟೆ ಎಲ್ಲ ಕೊಡಿಸಿದ್ರಂತೆ. ಆವಾಗ ಯಾವ ಬಟ್ಟೆ ಕೊಡಿಸಿದ್ದೆ ಏನು ಅಂತ ಅದೆಲ್ಲ ತೋರಿಸ್ತಾಯಿದ್ರು ನನಗೆ. ಅದಾದಮೇಲೆ ಸ್ವಲ್ಪ ದಿನಗಳ ಹಿಂದೆ ಒಂದು 3-4 ಇಲ್ಲ 4-5 ತಿಂಗಳು ಆಗಿರ್ಬೋದು. ಆವಾಗ ಏನಂದರೆ ಒಂದಷ್ಟು ಏನಂತ ಹೇಳಿದ್ರು ಅಂದರೆ, ಅಕ್ಕ ತಂಗಿಯರಿಗೆ ಸೀರೆ ತೆಗಿಬೇಕು, ಆ ಥರದ್ದೆಲ್ಲ ಏನೋ ಇತ್ತಂತೆ ಅಲ್ಲಿ. ಅದಕ್ಕೆ ನಮ್ಮ ಅಕ್ಕ ಏನು ಮಾಡಿದ್ದಾರೆ, ಎಲ್ಲರಿಗೂ ಸೀರೆ ತೆಗೆದಿದ್ದಾರೆ. ನನಗೆ ಹೇಳಿದ್ರು, ನಾನು ಹೇಳಿದೆ ಬೇಡ ನನಗೆಲ್ಲ ಸೀರೆ, ನಾವೇನು ಸೀರೆ ಎಲ್ಲ ಉಟ್ಕೊಳ್ಳೋದಿಲ್ಲ, ಬೇಡ ತೆಗಿಬೇಡ ಅಂದರೆ, ಇಲ್ಲ ಎಲ್ಲರಿಗೂ ತೆಗಿತಾ ಇದ್ದೀನಿ ಅಂತ ಅಂದ್ಬಿಟ್ಟು, ಇವ್ರ ಊರಲ್ಲಿ ಹಬ್ಬ ಇತ್ತಲ್ಲ,
ಆವಾಗ ಹಬ್ಬಕ್ಕೆ ಅಂತೇಳಿ ಇವರು ಮೈಸೂರಿಗೆ ಹೋಗಿದ್ರು, ಪೂಜಾ ಅವರೆಲ್ಲ ಬಟ್ಟೆ ತೊಗೊಳಕ್ಕೆ ಅಂತೇಳಿ. ಆವಾಗ ಒಟ್ಟಿಗೆ ಇವ್ರಿಗೂ ಅಂದರೆ 4 ಜನಕ್ಕೆ ಅಕ್ಕ ತಂಗಿರಿಗೆ ಅಂದರೆ ಅವಳಿಗೂ ಸೇರಿಸ್ಕೊಂಡು ತಂದರೆ ಏನೋ ಗೊತ್ತಿಲ್ಲ, ನಮಗೆಲ್ಲ ತಂದಿದ್ದಾರೆ ಸೀರೆನ. ಆಮೇಲೆ ಅದನ್ನು ತೋರಿಸ್ತಾಯಿದ್ಲು, ನೋಡು ಇದು ಸೀರೆ ಚೆನ್ನಾಗಿದೆಯಾ, ಇದೇ ಥರನೇ ನಿನಗೆ ಮತ್ತು ಶೋಭನ್ಗೆ ಇಬ್ರಿಗೂ ಇದೇ ಥರದ್ದೇ, ಅಂದರೆ ಕಲರ್ ಸ್ವಲ್ಪ ಅವಳದು ಬ್ಲ್ಯಾಕು, ನನಗೆ ಮರೂನ್ ಇದೆ ಅಂತ ಹೇಳ್ತಾಯಿದ್ರು. ದೊಡ್ಡಕ್ಕನಿಗೆ ಆ ಥರದ್ದು ಸೀರೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಅವಳಿಗೆ ಬೇರೆ ಥರದ್ದು ಸ್ವಲ್ಪ ಐರನ್ ಮಾಡದೇ ಇರೋ ಥರ, ನಮ್ಮ ಅಕ್ಕನಿಗೆ ಐರನ್ ಮಾಡೋದು ಆ ಥರದ್ದೆಲ್ಲ ಇಷ್ಟ ಆಗಲ್ಲ ದೊಡ್ಡಕ್ಕನಿಗೆ. ಅದಕ್ಕೆ ಐರನ್ ಮಾಡದೇ ಇರುವ ಥರ ಇರಬೇಕು, ಸಾಫ್ಟಾಗಿರಬೇಕು, ವೆಯ್ಟ್ ಇರಬಾರ್ದು, ಮತ್ತು ಕೊಳೆ ಆದ್ರೂ ಕಾಣಿಸ್ಬಾರ್ದು, ಆ ಥರ ದೊಡ್ಡಕ್ಕಂದು ಸ್ವಲ್ಪ. ಅದಕ್ಕೆ ಅವಳಿಗೆ ಆ ಥರನೇ ಸೀರೆ ಎಲ್ಲ ತಂದು ಕೊಟ್ಟಿದ್ದೀನಿ ಅಂತ ಹೇಳ್ತಾಯಿತ್ತು ಅಕ್ಕ. ಅಲ್ಲಿ ಕೊಟ್ಟಿದ್ದೀನಿ, ಹೋದಾಗ ನೋಡು ಚೆನ್ನಾಗಿದೆ ಕೊಟ್ಟಿರೋದು ಸೀರೆ, ನಿಮ್ಮದು ಚೆನ್ನಾಗಿದೆ ಅಂದ್ಬಿಟ್ಟು ಕೊಟ್ಟರು ನನಗೆ. ನಾನು ಬೇಡ ನೀನೇ ಉಟ್ಕೋ, ಬೇಕಾದ್ರೆ ಸೀರೆ ಎತ್ಕೊಂಡು ಹೋಗ್ತೀನಿ ಯಾವಾಗಲಾದರೂ, 1-2 ಸರಿ ಯೂಸ್ ಮಾಡ್ತೀನಿ ಬೇಕಾದರೆ ಅಂದೆ. ಇಲ್ಲ ನೀನೇ 1-2 ಸರಿ ಯೂಸ್ ಮಾಡು ಸೀರೆನ, ಆಮೇಲೆ ನನಗೆ ಕೊಡು ಅಂತಂದರು. ಮತ್ತು ಅಷ್ಟೊಂದು ಹೇಳಿದ್ರಲ್ಲ ಅಂದ್ಬಿಟ್ಟು ಸರಿ ಆಯಿತು 1-2 ಸರಿ ಯೂಸ್ ಮಾಡಿಬಿಟ್ಟು ಆಮೇಲೆ ನಿನಗೆ ಕೊಡ್ತೀನಿ ಅಂದ್ಬಿಟ್ಟು ತೊಗೊಂಡು ಬಂದೆ. ಚೆನ್ನಾಗಿದೆ ಸೀರೆ. ಅದಾದಮೇಲೆ ಸಾಂಬಾರೆಲ್ಲ ಇತ್ತು, ನಾಳೆಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಬೋಂಡ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಕೂಡ ಇಲ್ಲಿ ಬೋಂಡ ಹಾಕ್ಕೊಡ್ತಿದ್ದಾರೆ ತಿನ್ನೋದಕ್ಕೆ ಅಂತೇಳಿ. ಆಮೇಲೆ ಕಂಪ್ಲೇಂಟ್ ಮಾಡ್ತಾಯಿದ್ರು, ಏನಂದರೆ ಈ ಥರ ಸೀರೆನ ಇವಳು ಈ ಥರ ತೊಗೊಂಡವಳೆ, ಅವಳು ಆ ಥರ ತೊಗೊಂಡವಳೆ, ಅದು ಈ ಥರ ಇದೆ, ಚೆನ್ನಾಗಿಲ್ಲ, ಇವ್ರಿಗೆ ಹೆಂಗೆ ಬೇಕೋ ಹಂಗೆ ತೊಗೊಂಡಿದ್ದಾರೆ ನೋಡು, ಹಿಂಗೆ ತಂದಿದ್ದಾರೆ ಹಂಗೆ ತಂದಿದ್ದಾರೆ ಅಂತ ಪೂಜೆನಿಗೆ ಬೈತಾಯಿದ್ಲು. ಪೂಜೆ ಮಳವಳ್ಳಿಯಲ್ಲಿರೋದಲ್ವ, ಅದಕ್ಕೆ ಇವಳು ಫೋನ್ ಮಾಡಿಬಿಟ್ಟು ನೋಡೆ ನಿನ್ನ ಹೊಗಳ್ತಾ ಇದ್ದಾರೆ ಇಲ್ಲಿ ಅಂತ ಹೇಳ್ತಾಯಿದ್ಲು. ಅವಳಿಗೆ ಹೊಗಳ್ತಾ ಇದ್ದಾರೆ ಅಂದ ತಕ್ಷಣ ಗೊತ್ತಾಗೋಯ್ತು, ಓಹೋ ಮಮ್ಮಿ ಬೈತಾ ಇದೆ ನನಗೆ ಅಂತ. ಅದಕ್ಕೆ ಏನಕ್ಕೆ ಮಮ್ಮಿ ಬೈತಿದ್ದೆ ನನಗೆ ಅಂತಂದು, ಇಲ್ಲ ಕಣವ ನಿನ್ಗೆ ಯಾಕೆ ಬೈಲಿ, ಹೊಗಳ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲ ಕಣೆ, ನೀನು ಸೀರೆ ಈ ಥರ ತಂದಿದ್ಯಾ, ಆ ಥರ ತಂದಿದ್ಯಾ, ಇಷ್ಟು ಸೀರೆ ತೊಗೊಂಡವಳೆ, ಇಷ್ಟು ದುಡ್ಡು ಖರ್ಚು ಮಾಡ್ತಾಳೆ ಅಂತೆಲ್ಲ ಬೈತಾ ಇದೆ ಮಮ್ಮಿ ಅಂತ ಹೇಳ್ತಾಯಿತ್ತು. ಆಮೇಲೆ ಅದಾದಮೇಲೆ ನಮ್ಮ ಅಕ್ಕ ನನಗೂ ಕೂಡ ಬೋಂಡ ಎಲ್ಲ ಹಾಕ್ಕೊಟ್ರು. ಬೋಂಡ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಅಡ್ಡ ಎಲ್ಲ ಹೊಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಇಷ್ಟು ಕತೆಗಳು. ಇಲ್ಲಿ ಅಂತೂ ನೆಟ್ವರ್ಕ್ ಅಂತೂ ತುಂಬಾ ಪ್ರಾಬ್ಲಮ್ ಇದೆ, ನೆಟ್ವರ್ಕೇ ಸಿಗೋಲ್ಲ ಈ ಊರಲ್ಲಿ. ನನಗಂತೂ ತಲೆನೇ ಕೆಟ್ಟೋಯ್ತು. ಅದರಿಂದ ಅಲ್ಲಿ ಇದ್ದಾಗ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ, ಯಾಕೆಂದರೆ ಸ್ವಲ್ಪನೂ ನೆಟ್ವರ್ಕೇ ಸಿಗೋದಿಲ್ಲ. ನಾವೇನಾದರೂ ಒಂದು ವೀಡಿಯೋ ನೋಡಬೇಕು ಅಂದರೂ ಕೂಡ ನಮಗೆ ನೆಟ್ವರ್ಕೇ ಸಿಗೋದಿಲ್ಲ, ಆ ಥರ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.